ನಮಸ್ಕಾರ ಪ್ರಿಯ ವೀಕ್ಷಕರೇ, MDR ಸ್ಟುಡಿಯೋಗೆ ಸ್ವಾಗತ. ಸಿನಿಮಾ ನಟ ನಟಿಯರ ಸಂಕ್ಷಿಪ್ತ ಜೀವನ ಪರಿಚಯ, ಸಂಗೀತ ನಿರ್ದೇಶಕರ ಪರಿಚಯ, ಇನ್ನು ಹಲವು ರೀತಿಯ ಪರಿಚಯಗಳನ್ನು ನೀವು ನಮ್ಮ ಸ್ಟುಡಿಯೋದಲ್ಲಿ ವೀಕ್ಷಿಸ್ತಾ ಇದ್ದೀರಾ. ಇವತ್ತಿನ ವಿಶೇಷ ವ್ಯಕ್ತಿ ಕನ್ನಡ ಚಿತ್ರ ಸಂಗೀತದಲ್ಲಿ ಮಧುರ ಗೀತೆಗಳ ಪರಂಪರೆಗೆ ನಾಂದಿ ಹಾಡಿದವರು ಎಂ ರಂಗರಾವ್. ಅವರ ಸಂಕ್ಷಿಪ್ತ ಚರಿತ್ರೆಯನ್ನೊಮ್ಮೆ ನೋಡೋಣ ಬನ್ನಿ ಪ್ರಿಯ ವೀಕ್ಷಕ. ರಂಗರಾವ್ ಜನಿಸಿದ್ದು ಅಕ್ಟೋಬರ್ 15, 1932. ಆಂಧ್ರಪ್ರದೇಶದ ಕಬಲೇರು ಗ್ರಾಮದಲ್ಲಿ. ತಾಯಿ ರಂಗಮ್ಮನವರ ಪ್ರಭಾವದಿಂದ ಬಾಲ್ಯದಲ್ಲಿ ಸಂಗೀತಾಭಿರುಚಿ ಬೆಳೆದು ಬಂತು. ವೀಣೆಯನ್ನು ಕಲಿತರು. ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಪದವಿ ಪಡೆದರು. ಚಿತ್ರರಂಗ ಪ್ರವೇಶ ಅಂದ್ರೆ ತೆಲುಗಿನ ಸ್ವರ್ಗಸೀಮಾ ಯೋಗಿ ಭೀಮನ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗದ ಪ್ರವೇಶ. ತ್ಯಾಗಯ್ಯ ಚಿತ್ರದಲ್ಲಿ ಆಕಸ್ಮಿಕವಾಗಿ ವೀಣೆ ನುಡಿಸುವ ಅವಕಾಶ ಒದಗಿ ಬಂತು. ಮುಂದೆ ಅವರು ಚಲನಚಿತ್ರ ನಿರ್ದೇಶಕ MR ವಿಠಲ್ ನಿರ್ದೇಶನದ ಕನ್ನಡ ಚಿತ್ರ ನಕ್ಕರೆ ಅದೇ ಸ್ವರ್ಗದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾದರು. ಕನ್ನಡದಲ್ಲಿ ಅತಿ ಹೆಚ್ಚು ಸುಶ್ರಾವ್ಯ ಗೀತೆಗಳನ್ನು ಕೊಟ್ಟವರಲ್ಲಿ ರಂಗರಾವ್ ಅತ್ಯಂತ ಪ್ರಮುಖರು. ಅವರ ಬಲವೇ ಜೀವನ ಸಾಕ್ಷಾತ್ಕಾರ, ಬಾಳೊಂದು ಭಾವಗೀತೆ, ಬಣ್ಣ ಬಣ್ಣ, 101 ನೆನಪು, ಎದೆಯಾಳದಿಂದ ಈ ಬಂಧನ ನಮ್ಮಿ ಬಾಳೆ, ಓ ಪ್ರಿಯತಮ, ಸದಾ ಕಣ್ಣಲ್ಲಿ ಕೋಗಿಲೆ ಹಾಡಿದೆ ಕೇಳಿದೆಯ, ತೆರೆದಿದೆ ಮನೆ ಓ ಬಾ ಅತಿಥಿ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಅರಳಿದೆ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಅಲ್ಲದೆ ಪ್ರಸಿದ್ಧ ಚಲನಚಿತ್ರ ಹಿನ್ನೆಲೆ ಗಾಯಕ SP ಬಾಲಸುಬ್ರಹ್ಮಣ್ಯ ಅವರನ್ನು ಕನ್ನಡಕ್ಕೆ ಪರಿಚಯಿಸಿದ ಕೀರ್ತಿ ಕೂಡ ಎಂ ರಂಗರಾವ್ ಅವರಿಗೆ ಸಲ್ಲುತ್ತದೆ. ಹೀಗೆ ಇವರ ಸಂಗೀತ ನಿರ್ದೇಶನದ ಕೆಲವು ಚಿತ್ರಗಳು ನಕ್ಕರೆ ಅದೇ ಸ್ವರ್ಗ, ಮನಸ್ಸಿದ್ದರೆ ಮಾರ್ಗ, ಹನ್ನೆಲೆ ಚಿಗುರಿದಾಗ, ಕರುಳಿನ ಕರೆ, ಸಾಕ್ಷಾತ್ಕಾರ, ಎಡಕಲ ಗುಡ್ಡದ ಮೇಲೆ, ಹುಡುಗಾಟದ ಹುಡುಗಿ, ಬಹದ್ದೂರ್ ಗಂಡು, ಬಂಧನ, ಒಲವಿನ ಉಡುಗೊರೆ, ಗಾನಯೋಗಿ ರಾಮಣ್ಣ ಬಿಡುಗಡೆ ಆಗಲಿಲ್ಲ. ಹೊಸ ಬೆಳಕು, ಶ್ರಾವಣ ಬಂತು, ಕಲ್ಲು ವೀಣೆ ನುಡಿಯಿತು, ನಾಗಕಾಳ ಭೈರವ, ರಂಗನಾಯಕಿ, ಹೃದಯ ಪಲ್ಲವಿ, ಮನೆಯೇ ಮಂತ್ರಾಲಯ, ಸಮಯದ ಗೊಂಬೆ, ಕವಿರತ್ನ ಕಾಳಿದಾಸ ಮುದುಡಿದ ತಾವರೆ ಅರಳಿತು, ಶುಭ ಮಿಲನ, ಇನ್ನೂ ಹಲವು ರೀತಿಯ ಹಿಟ್ ಚಲನಚಿತ್ರ ಗೀತೆಗಳನ್ನು ಕೊಟ್ಟ ಹೆಮ್ಮೆ ಎಂ ರಂಗರಾವ್ ಅವರಿಗೆ ಸಲ್ಲುತ್ತದೆ. ತಮ್ಮ ಸಂಗೀತ ನಿರ್ದೇಶನದಿಂದ ಕನ್ನಡ ಚಿತ್ರರಂಗಕ್ಕೆ ಮಾಧುರ್ಯದ ಹೊಳೆಯನ್ನೇ ಹರಿಸಿದ ರಂಗರಾವ್ ಅನೇಕ ಭಕ್ತಿ ಗೀತೆಗಳ ರಾಗ ಸಂಯೋಜನೆಯಿಂದಲೂ ಜನಪ್ರಿಯರಾಗಿದ್ದಾರೆ. ಕನ್ನಡದಲ್ಲಿ ಅತಿ ಹೆಚ್ಚು ಮಾರಾಟವಾಗಿ ದಾಖಲೆಯಾಗಿರುವ ಹಾಗೂ ಅತಿ ಹೆಚ್ಚು ಜನ ಕೇಳಿರುವ ಬಹುಶಃ ಕನ್ನಡವೆನ್ನುವ ನುಡಿ ಇರುವವರೆಗೂ ಭಾದ್ರಪದದಲ್ಲಿ ಪ್ರತಿ ವರ್ಷವೂ ಬರುವ ಗಣೇಶ ಹಬ್ಬದಂದು, ಅಲ್ಲದೆ ಮುಂಜಾನೆ ಮೂಡುತ್ತಿದ್ದ ಹಾಗೆ ನಮ್ಮ ನಾಲಿಗೆಯಲ್ಲಿ ನಲಿದಾಡುವ ಶರಣು ಶರಣಯ್ಯ ಶರಣು ಬೆನಕ, ಬೆಳಗಾಯಿತು ಇವಳೇ ವೀಣಾ ಪಾಣಿ, ನಂಬಿದೆ ನಿನ್ನ ನಾಗಾಭರಣ, ವಾರಭಂತಮ್ಮ ಮುಂತಾದ ಭಕ್ತಿ ಸಾರಗಳ ಮಾಣಿಕ್ಯವನ್ನು ನಮಗೆ ಕೊಟ್ಟವರು ಎಂ ರಂಗರಾವ್ ಅವರಿಗೆ ನಮ್ಮ ಕೋಟಿ 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 ನಮನಗಳು. ಇವರು ಹಲವು ರೀತಿಯ ವಿಶೇಷ ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಅಪಾರವಾದದ್ದು. ಅವರು ರಚಿಸಿರುವ ಸಂಗೀತ ಗೀತೆಗಳು ಪ್ರತಿಯೊಬ್ಬರು ಗುಣಿಗದವರೇ ಇಲ್ಲ. ದಿನವೂ ಅಂದ್ರೆ 80-90ರ ದಶಕದಲ್ಲಿ ಅವರ ಗೀತೆ ಸುಪ್ರಸಿದ್ಧ ಪಡೆದವು. ಅವರು ಶ್ರೇಷ್ಠ ಸಂಗೀತ ನಿರ್ದೇಶನಕ್ಕೆ ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರಗಳು ಅವು ಯಾವಪ್ಪ ಅಂದ್ರೆ ಹನ್ನೆಲೆ ಚಿಗುರಿದಾಗ, ಹೊಸ ಬೆಳಕು, ಬಂಧನ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ ಅಮೃತ ವರ್ಷಿಣಿ. ರಂಗರಾವ್ ಸುಮಾರು 110 ಚಿತ್ರಗಳ 800 ಸುಮಧುರ ಗೀತೆಗಳಿಗೆ ಸಂಗೀತ ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಮರೆಯಲಾಗದ ಕೊಡುಗೆ ನೀಡಿದ್ದಾರೆ. ಪಿತ್ತಕೋಶದ ಕ್ಯಾನ್ಸರ್ನಿಂದ 1991ರಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಇಂತಹ ಶ್ರೇಷ್ಠ ಸಂಗೀತ ನಿರ್ದೇಶಕರಾದ ಎಂ ರಂಗರಾವ್ ಅವರಂತಹ ಸಂಗೀತ ನಿರ್ದೇಶಕರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಬಂದು ನಮ್ಮ ಚಿತ್ರರಂಗವನ್ನು ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಶೇಷ ವ್ಯಕ್ತಿಗಳೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ.